ಈ ದಿನ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಹೆರಿಗೆ ವಾರ್ಡ್ ಬಳಿ ಪರಿಸರ ಸಂಸ್ಥೆ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹದಲ್ಲಿ ನೀವೆಲ್ಲ ತುಂಬಾ ಜನ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ. ಇವತ್ತೇನು ಫಿನಾಲೆ ನಡೀತಾ ಇದೆ, ಅಲ್ಲಿ ನಮ್ಮ ಮಂಡ್ಯದ ಗಂಡು, ನಮ್ಮೆಲ್ಲರ ಹಳ್ಳಿಯ ರೈತರ ಮಗ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನೈಜತೆಯ ಯುವಕ ಅಂತ ಯುವಕ ಇವತ್ತು ಫಿನಾಲೆನಲ್ಲಿದ್ದಾರೆ. ನೀವೆಲ್ಲ ಇವತ್ತು ನಿನ್ನೆ ಸುದೀಪ್ ಸರ್ ಹೇಳ್ದಾಗೆ ಇವತ್ತೇನು 37 ಕೋಟಿಗಿಂತ ಹೆಚ್ಚು ಒಟ್ಟು ಶುಕ್ರವಾರಕ್ಕೆ ಎಂಟಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮಂಡ್ಯದ ಗಿಲ್ಲಿ ಅಂತ ಹೇಳ್ಬೋದು. ಆಕ್ಚುಲಿ ನಿಜವಾಗ್ಲೂ ಒಂದು ಸಂತೋಷ ಆಗುತ್ತೆ, ನಮ್ಮ ಮಂಡ್ಯದ ಹುಡುಗ ಇವತ್ತು ಅಲ್ಲಿ ಅಷ್ಟು ಸದ್ದು ಮಾಡ್ತಾ ಇದ್ದಾರೆ ಅಂದ್ರೆ. ಮತ್ತೆ ತುಂಬಾ ಇಷ್ಟ ಆದದ್ದೇನು ಅಂದ್ರೆ, ನೀವು ಮೊನ್ನೆ ಒಂದು ಎಪಿಸೋಡಲ್ಲಿ ನೋಡಿರ್ಬೇಕು, ಯಾಕಂದ್ರೆ ಇವತ್ತಿನವರೆಗೂ ಅವ್ರ ಆಟದಲ್ಲಿ ಎಲ್ಲೂ ಕೂಡ ತನ್ನ ಬಡವ, ನಾ ರೈತರ ಮಗ, ನನ್ಗೇನೂ ಇಲ್ಲ, ಎಲ್ಲೂ ಅವ್ರ ಕಷ್ಟ ಹೇಳ್ಕೊಳ್ಳಿಲ್ಲ, ಅವ್ರು ಬೆಳೆದು ಬಂದ ರೀತಿ ಬಗ್ಗೆ ಒಂದು ಚರ್ಚೆ ಮಾಡಲಿಲ್ಲ. ಆದ್ರೆ ಅವರೇ ಅವಕಾಶ ಕೊಟ್ಟಾಗ ಅವ್ರು ಹೇಳ್ದಂತ ಒಂದು ಮಾತು, ಎಲ್ಲ ದುಡ್ಡು ಕದೀತಾರೆ, ಚಿನ್ನ ಕದೀತಾರೆ, ಇದನ್ನೆಲ್ಲ ನೀವು ನೋಡಿರ್ತೀರಿ. ಆದ್ರೆ ನಾನು ದುಡ್ಡು ಚಿನ್ನ ಕದೀಲಿಲ್ಲ, ಅನ್ನ ಕದ್ದಿದ್ದಂತ ಸಂದರ್ಭ ನಾನು ಬಂತು. ಪಕ್ಕದ ಮನೇಲಿ ಅನ್ನ ಕತ್ತಿಂತೆ ಅಂತಾರೆ, ನಿಜವಾಗ್ಲೂ ಅದು ಕಣ್ಣಲ್ಲಿ ನೀರು ತಂದಂತಹ ಒಂದು ಕ್ಷಣ ಅಂತ ಹೇಳ್ಬೋದು. ಯಾಕಂದ್ರೆ ನಾವಿಲ್ಲಿ ಕಳೆದ 7 ವರ್ಷಗಳಿಂದ ಅನ್ನದಾಸೋಹ ಮಾಡ್ತಾ ಇದ್ದೀವಿ. ಇದರ ಮಹತ್ವ ಏನು? ಯಾಕಂದ್ರೆ ಫಲಾನುಭವಿಗಳು ನೀವು ಇದ್ದೀರಾ, ಊಟ ತಗೊಂತೀರಾ, ಊಟ ಮಾಡ್ತೀರಾ, ಆದ್ರೆ ನಿಜವಾಗ್ಲಿ ಅನ್ನ ಅನ್ನೋದು ಎಷ್ಟು ದೇವರಿಗೆ ಸಮಾನ. ಚಿನ್ನ ಇರ್ಲಿ, ಹಣ ಇರ್ಲಿ, ಅನ್ನ ಇಲ್ಲ ಅಂದ್ರೆ ಮನುಷ್ಯ ಬದುಕೋಕ್ಕಾಗಲ್ಲ ಅಂತ ಅನ್ನದ ಬಗ್ಗೆ ತನ್ನ ನೋವಿನ ಒಂದು ಮಾತನ್ನ ಹೇಳಿದಾಗ ಅದು ಸಿಂಪತಿಗಾಗಿ ಅಲ್ಲ, ಯಾಕಂದ್ರೆ ಆಗ್ಲೇ ಫಿನಾಲಿಲ್ ಬಂದಿದ್ದಾರೆ, ಅವ್ರಿಗೆ ಜನ ಹೆಚ್ಚು ವೋಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಅವ್ರು ಹೇಳ್ಕೊಂಡದ್ದು ಅವರ ಮನಸ್ಸಿನ ಮಾತು. ಹಾಗಾಗಿ ನಾನು ತುಂಬಾ ಆಸೆ ಪಟ್ಟದ್ದು ಅಂತ ಅನ್ನದ ಮಹತ್ವನ ಸಾರದಂತಹ ಆ ವ್ಯಕ್ತಿ ಹೆಸರಲ್ಲಿ ಇವತ್ತಿನ ಬೆಳಗ್ಗೆ ನಮ್ಮ ಮಮತೆಯ ಮಡಿಲು ವತಿಯಿಂದ ಒಂದು ಊಟದ ವಿತರಣೆ ಮಾಡಬೇಕು ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಮತ್ತೆ ಇದೆಲ್ಲದಕ್ಕಿಂತ ಹೆಚ್ಚು ಖುಷಿ ಏನಪ್ಪಾ ಅಂದ್ರೆ, ನೀವೆಲ್ಲ ಅಬ್ಸರ್ವ್ ಮಾಡ್ತಾನೆ ಇದ್ದೀರಾ, ಇವತ್ತು ತುಂಬಾ ಕಾಂಪಿಟೇಷನ್ ಇರುತ್ತೆ, ಎಲ್ಲೂ ಗೆಲುವು ಅಷ್ಟು ಈಸಿ ಅಲ್ಲ. ಆದ್ರೆ ಗಿಲ್ಲಿ ಅಂತ ಒಬ್ಬ ವ್ಯಕ್ತಿಯನ್ನ ಜನ ಮೆರೆಸ್ತವ್ರೆ. ಯಾಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಇನ್ನೊಂದು ಅಂದ್ರೆ ಗೊತ್ತಿರೋರ್ನ ಬೆರೆಸೋದಲ್ಲ, ಇಡೀ ದೇಶ ವಿದೇಶದಿಂದ ಅವ್ರಿಗೆ ವೋಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಸ್ವಯಂ ಇಚ್ಛೆಯಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಅಂತ ಒಂದು ಹುಡುಗ ಗೆದ್ದು ಬರ್ಲಿ, ನಮ್ಮ ಇವತ್ತು ಮಂಡ್ಯದ ಹೆಸರು ಅಲ್ಲಿ ಸದ್ದು ಮಾಡ್ಲಿ, ಇಲ್ಲಿ ಗೆಲ್ಲಿ ಅಂತೇಳಿ ಇವತ್ತು ನಾವು ಈ ಅನ್ನದಾಸೋಹ ಮಾಡ್ತಾ ಇದೀವಿ. ಹಾಗಾಗಿ ಅವರ ಪರವಾಗಿ ನೀವು ಕೂಡ ಒಂದು ಘೋಷಣೆ ಹೇಳ್ಬೇಕು ಅಂತ ಕೋರ್ಕೊತೀನಿ. ಮಂಡ್ಯದ ಗಂಡು ಗಿಲ್ಲಿ, ಗಿಲ್ಲಿ, ಥ್ಯಾಂಕ್ ಯು. ಅವ್ರು ಗೆದ್ದು ಬರ್ಲಿ, ನಮ್ಮ ಮಂಡ್ಯಕ್ಕೆ ಒಂದು ಒಳ್ಳೆ ಹೆಸರು ಬರ್ಲಿ. ಈಗ ಯುವಕ ಇದ್ದಾರೆ, ನಮ್ಮ ಹಳ್ಳಿ ಬೆಳೀಲಿ ಅಂತೇಳಿ ಮತ್ತೊಮ್ಮೆ ಮಮತೆ ಮಡಿಲು ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಅವರಿಗೆ ಆಶಯಗಳನ್ನ ವ್ಯಕ್ತಪಡಿಸ್ತೇವೆ. ಸ್ವಲ್ಪ ಹಿಂದಕ್ಕೆ ಅದು ಜಿಲ್ಲೆಯ ಪ್ರತಿಭಾವಂತ ಹುಡುಗ. ಬನ್ನಿ ಬನ್ನಿ ಹಂಗೆ ಹಂಗೆ
ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ಓಟ್ ಮಾಡಿದ್ರಕ್ಕ ಇಲ್ಲಿ ಓಟ್ ಮಾಡಿ ತೋರ್ಸ್ಕೊಡಕ ತಾಯಿ ಹಾಕೊಡಿ ಅಣ್ಣ ಸರ್ ಸೆಕೆಂಡ್ ಬನ್ನಿ ತರಗಿ ಕೊಡ್ತೀನಿ ಅಮ್ಮ ಇಲ್ಲಿ ಗೊತ್ತಾ ನಿಮ್ಗೆ ಎಲ್ಲಿ ಅಲ್ವಾ ಗಜ್ಜಿ ತಗೋಬಿಟ್ಟು ಕೆಲಸದ ಮೇಲಿದೆ ಮಾಡ್ತೀನಲ್ಲ 5 ನಿಮಿಷ ಅರುಣ್ ಕುಮಾರಿ ಇಲ್ಲಿ ಓಟ್ ಹಾಕಿದ್ರವ ಬನ್ನಿ ಮೇಡಮ್ ಮತ್ತೆ ಸ್ವಲ್ಪ ಸಾಕ್ಬಿಡಿ ಊಟ ಮಾಡಿ ಬನ್ನಿ ಏ ಸುಮ್ಮನೆ ಹಿಂದೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.